ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ಸಾಕ್ಷಿ ನೀಡುವರು. ನೀವು ಕೂಡ ನನ್ನನ್ನು ಕುರಿತು ಸಾಕ್ಷಿ ನೀಡುವವರಾಗಿದ್ದೀರಿ. ಪ್ರಿಯರೇ, ಪವಿತ್ರಾತ್ಮರ ಮುಖ್ಯ ಕಾರ್ಯ ನಮ್ಮನ್ನು ಕ್ರಿಸ್ತ ಯೇಸುವಿನ ಅನುರೂಪಿಯಂತೆ ಮಾರ್ಪಡಿಸೋದು, ಕ್ರಿಸ್ತ ಯೇಸುವಿನ ಸಾಕ್ಷಿಯನ್ನಾಗಿ ನಮ್ಮನ್ನು ಮಾಡುವುದು. ಇವತ್ತು ನಾವು ಶುಭ ಸಂದೇಶವನ್ನು ಗ್ರಹಿಸಿಕೊಳ್ಳುವಂತೆ ಆಧ್ಯಾತ್ಮಿಕ ಅಂಧತ್ವದಲ್ಲಿರುವ ನಮ್ಮ ಹೃದಯಗಳನ್ನು ತೆರೆದುಕೊಡುವವರು ಯಾರಾಗಿದ್ದಾರೆ? ಒಬ್ಬ ಆಧ್ಯಾತ್ಮಿಕ ಅಂಧತ್ವದಲ್ಲಿ ಜೀವಿಸುವ ಮನುಷ್ಯನ ಹೃದಯ ತೆರೆದುಕೊಡುವವರು ಪವಿತ್ರಾತ್ಮರು. ಆ ಶುಭ ಸಂದೇಶವನ್ನು, ಯೇಸುವಿನ ತಂದೆಯಾದ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಸಹಾಯ ಮಾಡುವವರು ಪವಿತ್ರಾತ್ಮರಾಗಿದ್ದಾರೆ. ಆದ್ದರಿಂದ ನಾವು ನೋಡ್ತೇವೆ, ಆದಿಯಲ್ಲಿ ಇಡೀ ಆದಿಸಾಗರದ ಮೇಲೆ ಅಂಧತ್ವ ಕವಿದಿತ್ತು. ರೂಪ ಇದ್ದಿಲ್ಲ, ಭೂಮಿಗೆ ಎಲ್ಲ ಬರಿದಾಗಿತ್ತು. ಅಂಥ ಬರಿದಾದ ಭೂಮಿಯಲ್ಲಿ ಆ ಪವಿತ್ರಾತ್ಮರು ಚಲಿಸುತ್ತಿದ್ದರು. ಆಗ ದೇವರ ವಾಕ್ಯಗಳನ್ನು ನುಡಿದಾಗ ಆ ಪವಿತ್ರಾತ್ಮರು ಭೂಮಿಗೆ, ಇಡೀ ಲೋಕಕ್ಕೆ ಒಂದು ಆಕಾರ ಕೊಟ್ಟರು. ಇವತ್ತು ಆತ್ಮಿಕ ಅಂಧತ್ವದಲ್ಲಿದ್ದ ಎಲ್ಲ ಮನುಷ್ಯರಿಗೆ ಒಂದು ಆಕಾರ ಬರಬೇಕಾದ್ರೆ, ಕ್ರಿಸ್ತ ಯೇಸುವಿನ ಆಕಾರ, ಅನುರೂಪ ಬರಬೇಕಾದ್ರೆ ಪವಿತ್ರಾತ್ಮರು ಆ ವಾಕ್ಯಗಳ ಮುಖಾಂತರ ನಮಗೆ ಸಹಾಯಕರಾಗಿ ದೇವರು ನೀಡಿದ್ದಾರೆ. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದಂತೆ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹುಟ್ಟಿದ ಹೊರತು ಯಾರು ದೇವರ ರಾಜ್ಯವನ್ನು ಪ್ರವೇಶಿಸಲಾರರು. ಆದ್ದರಿಂದ ಪ್ರಿಯರೇ, ಈ ರಕ್ಷಣೆ ಎಂಬುದು ದೇವರ ಕಾರ್ಯವಾಗಿದೆ. ದೇವರು ನಮಗೆ ಪವಿತ್ರಾತ್ಮರನ್ನು ಸಹಾಯಕರಾಗಿ ಕೊಟ್ಟಿದ್ದಾರೆ. ಲಿಡಿಯಳ ಹೃದಯವನ್ನು ಶುಭ ಸಂದೇಶಕ್ಕೆ ಕಿವಿಗೊಡುವಂತೆ ದೇವರೇ ಅಂದರೆ ಪವಿತ್ರಾತ್ಮರು ತೆರೆದ್ರು. ಆಕೆಯ ಸ್ವಂತ ಬುದ್ಧಿಯಿಂದ ದೇವರ ಕಡೆಗೆ ತಿರುಗಲಿಲ್ಲ. ಆಕೆಗೆ ವಿಶ್ವಾಸ ಹುಟ್ಟಿಸುವ ವಾಕ್ಯಗಳು ಸಿಕ್ಕಿತು ಮತ್ತು ಪವಿತ್ರಾತ್ಮರು ಆಕೆಗೆ ಮನವರಿಕೆಯನ್ನು ಮಾಡಿಕೊಟ್ರು. ಆದ್ದರಿಂದ ಶುಭ ಸಂದೇಶ ಸಾರಿದಾಗ ಜನರಲ್ಲಿ ವಿಶ್ವಾಸ ಬರುತ್ತೆ ಮತ್ತು ಪವಿತ್ರಾತ್ಮರು ಪಾಪದ ಮನವರಿಕೆ ಮಾಡಿಕೊಡ್ತಾರೆ. ಇನ್ನು ಅನೇಕರು ನಿಜವಾದ ಶುಭ ಸಂದೇಶ ಸಿಗದೆ, ಪವಿತ್ರಾತ್ಮರನ್ನು ಪಡೆಯದೆ ಅನೇಕ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ, ಬೋಧನೆ ಮಾಡ್ತಾರೆ, ಸಭೆ ನಡೆಸ್ತಾರೆ. ಆದರೆ ಅವರು ಕ್ರಿಸ್ತನಿಗೆ ಸಾಕ್ಷಿಯಾಗಿಲ್ಲ. ಕ್ರಿಸ್ತನಿಗೆ ಅವರ ಮುಖಾಂತರ ಮಹಿಮೆ ಆಗೋಲ್ಲ. ಬದಲಾಗಿ ನಾವು ನೋಡ್ತೇವೆ, ಫರಿಸಾಯರು ಯಾವ ರೀತಿಯಲ್ಲಿ ಯೇಸುವನ್ನು ಹಿಂಸೆಗೆ ಗುರಿಪಡಿಸಿದ್ರೋ ಅದೇ ರೀತಿಯಲ್ಲಿ, ಅಂದರೆ ಅವರು ಸ್ವನೀತಿಯಲ್ಲಿ ನಾವು ದೇವರಿಗೆ ಸೇವೆ ಮಾಡ್ತೇವೆ ಅಂತ ಹೇಳಿ ಅವರು ಭಾವಿಸಿದ್ರು. ಆದರೆ ಅವರು ಆತ್ಮಿಕ ಅಂಧತ್ವದಲ್ಲಿದ್ದರು. ಅವರು ಕ್ರಿಸ್ತನ ಹಿಂಬಾಲಕರನ್ನು ದ್ವೇಷಿಸಿ ಹಿಂಸೆಗೆ ಗುರಿಪಡಿಸ್ತಾರೆ. ಇವತ್ತು ಶುಭ ಸಂದೇಶ ಅಥವಾ ಸತ್ಯದ ಅರಿವಿಲ್ಲದೆ ಇರುವಾಗ ಕ್ರಿಸ್ತನಿಗೆ ಸಾಕ್ಷಿಯಾಗೋದಕ್ಕೆ ಸಾಧ್ಯವಿಲ್ಲ. ಸ್ವಪ್ರತಿಷ್ಠೆ ಅಥವಾ ಸ್ವಮಹಿಮೆಗಾಗಿ ನಾವು ಏನೋ ಮಾಡ್ಬೋದು. ಆದರೆ ಪವಿತ್ರಾತ್ಮರು ಒಬ್ಬರಲ್ಲಿ ಇರುವಾಗ ಲಿಡಿಯಳಂತೆ ನಾವು ಶುಭ ಸಂದೇಶ ಸ್ವೀಕಾರ ಮಾಡ್ತೇವೆ, ದೀಕ್ಷಾಸ್ಥಾನ ಪಡೆದು ಪ್ರೀತಿ, ಸೇವೆ, ಸತ್ಕಾರ್ಯಗಳ ಮುಖಾಂತರ ವಿಶ್ವಾಸಕ್ಕೆ ಸಾಕ್ಷಿಯಾಗ್ತೇವೆ. ಇಂದು ಸತ್ಯ ಸ್ವರೂಪಿಯಾದ ಪೋಷಕರಾದ ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರೆ ಎಂದು ನಾವು ಪರಿಶೀಲಿಸಿ ನೋಡಬೇಕು. ಒಂದು ವೇಳೆ ನಮ್ಮ ಜೀವಿತದ ಮೂಲಕ ಆತ್ಮಿಕ ಫಲ ಬರ್ತಾ ಇದೆ ಆದರೆ, ಅಂದರೆ ಪ್ರೀತಿ, ಪರಿಶುದ್ಧತೆ, ಪ್ರಾಮಾಣಿಕತೆ, ಕ್ಷಮೆ, ವಾಕ್ಯಕ್ಕಾಗಿ ದಾಹ, ಸ್ವಾರ್ಥೆಗಾಗಿ ದಾಹ ಇರೋದಾದರೆ ಖಂಡಿತ ಪವಿತ್ರಾತ್ಮರು ನಮ್ಮಲ್ಲಿ ಜೀವಾಳವಾಗಿದ್ದಾರೆ. ಇಲ್ಲವಾದರೆ ನಾವು ಒಂದು ವೇಳೆ ಸ್ವಮಹಿಮೆ, ಸ್ವಪ್ರತಿಷ್ಠೆಗಾಗಿ, ಸ್ವಂತ ಲಾಭಕ್ಕಾಗಿ ಬದುಕೋದಾದರೆ, ಈ ಲೋಕದ ಜೀವಿತಕ್ಕಾಗಿ ನಾವು ದೇವರಲ್ಲಿ ವಿಶ್ವಾಸ ಇಡುತ್ತಾ ಬಾಳೋದಾದರೆ ನಮ್ಮಲ್ಲಿ ಪವಿತ್ರಾತ್ಮನಿಲ್ಲ. ನಾವು ಇನ್ನೂ ಶುಭ ಸಂದೇಶ ಆಲಿಸಬೇಕು. ಇನ್ನೂ ಆಲಿಸಿ ವಿಶ್ವಾಸದಲ್ಲಿ ಬಲಗೊಂಡು ಲಿಡಿಯಳಂತೆ ನಮಗೂ ಸತ್ಯದ ಗ್ರಹಿಕೆ ಆಗಬೇಕು. ನಮ್ಮಲ್ಲೂ ಪವಿತ್ರಾತ್ಮ ಸ್ವೀಕಾರ ಆಗಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.